ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡ ಕಣ್ಮಣಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ವೀಕ್ಷಕರಿಗೆ ವಂದಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ತುಲಾ ರಾಶಿ ಬಗ್ಗೆ ನೋಡೋಣ. ತುಲಾ ಅಂದ್ರೆ ಏನು? ಲಿಬ್ರಾ ತುಲಾಗೆ ಅಧಿಪತಿ ಯಾರು? ಅದಕ್ಕೆ ಶುಕ್ರ ಅಧಿಪತಿಯಾಗಿರ್ತಾನೆ. ಈ ರಾಶಿಯ ಯೋಗ ಫಲಗಳು ಹೇಗಿದೆ, ಇದರಿಂದ ಯಾರ್ಯಾರಿಗೆ ಏನೇನು ಫಲಗಳು, ಎಜುಕೇಶನ್ ಹೇಗಿದೆ, ಕೆಲಸ ಹೇಗಿದೆ, ಗಂಡ ಹೆಂಡತಿ ಒಂದು ಜೀವನ ಹೇಗಿದೆ, ಲೈಫ್ ಇದು ಟೋಟಲ್ ಆಗಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಾನು ಮೊದಲೇ ಹೇಳಿದೆ ಹಾಗೆ ಇವತ್ತು ತುಲಾ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ತುಲಾ ರಾಶಿ ಹೋದ ವರ್ಷ ತುಲಾ ರಾಶಿಯವರಿಗೆ ಸಾಕಷ್ಟು ಸಂಕಷ್ಟಗಳನ್ನ ನೋಡ್ಬಿಟ್ಟಿದ್ದೀರಾ, ನೀವು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬಿಟ್ಟಿದ್ದೀರಾ. ಈ ವರ್ಷ ನಿಮಗೆ ತುಂಬಾ ಚೆನ್ನಾಗಿದೆ. ನೋಡಿ, ಪಂಚಮ ಸ್ಥಾನದಿಂದ ಷಷ್ಠ ಸ್ಥಾನಕ್ಕೆ, 6ನೇ ಸ್ಥಾನಕ್ಕೆ ಗುರು ಬದಲಾವಣೆ ಶನಿ ಬದಲಾವಣೆ ಆಗ್ತಾ ಇರೋದ್ರಿಂದ ಶನಿ ಅಷ್ಟೊಂದು ಹಗುರವಾಗ್ತಾನೆ. ನಿಮಗೆ ಕೊಟ್ಟಿರುವಂತಹ ಈ ಕೆಲಸಗಳನ್ನೆಲ್ಲ ಮುಗಿಸಿ, ನಿಮಗೆ ಕೆಲಸವನ್ನು ಮುಗಿಸಿದ ಮೇಲೆ ಏನಾಗುತ್ತೆ, ಫ್ರೀ ಆಗ್ತೀರಾ, ಅದ್ರ ಜೊತೆಗೆ ನಿಮ್ಗೆ ಹಣ ಕೂಡ ಬರುತ್ತೆ. ಹಾಗಾಗಿ ನಿಮಗೆ ಇಲ್ಲೇನಾಗುತ್ತೆ, ಪಂಚಮ ಸ್ಥಾನದಿಂದ ಅವರು ಷಷ್ಠಿಗೆ ಹೋಗೋದ್ರಿಂದ 6ನೇ ಸ್ಥಾನದಲ್ಲಿ ಇರುವುದರಿಂದ ನಿಮಗೆಲ್ಲಾ ಕಷ್ಟಗಳು ಬಗೆಹರಿದು ನಿಮಗೆ ಸ್ವಲ್ಪ ಖುಷಿ ಆಗುವಂತ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಅದರ ಜೊತೆಗೆ ನಿಮಗೆ 3 ಗ್ರಹಗಳು ಅತ್ಯುತ್ತಮವಾಗಿದೆ. ಒಂದು ಶನಿ, ಇನ್ನೊಂದು ಗುರು, ಮತ್ತೊಂದು ನಿಮಗೆ ಕೇತು. 11ನೇ ಮನೆಯಲ್ಲಿ ಇರೋದ್ರಿಂದ, 11th ಹೌಸ್ ಅಲ್ಲಿ ಕೇತು ಇರೋದ್ರಿಂದ ನಿಮಗೆ ಪೂಜೆ ಪುನಸ್ಕಾರ, ಯಾತ್ರೆಗಳು, ದೇವಾಲಯ ಪೂಜೆ ಇವನ್ನೆಲ್ಲ ನಿಮಗೆ ಅತಿ ಹೆಚ್ಚು ನಿಮಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಯಾತ್ರೆಗಳನ್ನು ಮಾಡುವಂತಹ ಯೋಗ ಬರಬಹುದು. ನಿಮಗೆ ಎಲ್ಲಾದ್ರಿಂದ ಮುಕ್ತಿಗಳನ್ನು ನೋಡಿ, ಎಲ್ಲಿ ಕೇತು ಎಲ್ಲಿರ್ತಾನೋ ಅಲ್ಲಿ ಮುಕ್ತಿಕಾರಕ ಅಂತೀವಿ ನಾವು. ಅಂದ್ರೆ ಅವನು ನಿಮ್ಮ ಕಷ್ಟಗಳನ್ನ ಪರಿಹರಿಸುವನು ಯಾರು? ಕೇತು. ಹಾಗಾಗಿ ಕೇತು ನಿಮಗೆ ಕರ್ಮಕಾರಕನು ಆಗಿರೋದ್ರಿಂದ ಕೇತು ನಿಮಗೆ ಒಳ್ಳೆಯದನ್ನ ಮಾಡ್ತಾನೆ. ಇಲ್ಲಿ ಕೇತು ಚೆನ್ನಾಗಿದ್ದಾನೆ. ರಾಹು ಸ್ವಲ್ಪ ಏರಿಳಿತಗಳನ್ನ ಕೊಟ್ಟರು. ಕೇತು ಮತ್ತು ಶನಿ, ಗುರು ನಿಮಗೆ 9ನೇ ಮನೆಯಲ್ಲಿ ಬರುವುದರಿಂದ ಗುರು ನಿಮಗೆ ಒಳ್ಳೆಯ ಯೋಗ ಫಲಗಳು ಕೂಡ ಈ ತುಲಾ ರಾಶಿಯಲ್ಲಿ ಈ ವರ್ಷ ಅತ್ಯುತ್ತಮವಾಗಿ ಕಂಡು ಬರುತ್ತಿದೆ. ನಿಮಗೆ ಈಗ ಎಜುಕೇಶನ್ ಅಲ್ಲಿ ತಗೊಂಡ್ರೆ ಎಜುಕೇಶನ್ ತುಂಬಾ ಚೆನ್ನಾಗೇ ಇರುತ್ತದೆ. ನಿಮ್ದು ಸ್ವಲ್ಪ ಕಾನ್ಸಂಟ್ರೇಷನ್, ಡೆಡಿಕೇಶನ್ ಎರಡೂ ಕೂಡ ತುಲಾ ರಾಶಿಯವರಿಗೆ ಅತ್ಯುತ್ತಮವಾಗಿ ನಿರ್ವಹಿಸಿಕೊಂಡು ಹೋಗ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಅವರು ಎಜುಕೇಶನ್ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುವುದು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಅವರು ಫೈನಾನ್ಷಿಯಲ್ ಕಂಡೀಷನ್, ಈಗ ಎಜುಕೇಶನ್ ಆಯ್ತು, ಫೈನಾನ್ಷಿಯಲ್ ಹೆಂಗಿದೆ ಗುರುಜಿ ಅಂತ ಕೇಳಿದ್ರೆ, ಫೈನಾನ್ಷಿಯಲ್ ಕಂಡೀಷನ್ ನಿಮಗೆ ಈ ವರ್ಷದ ಪ್ರಾರಂಭದಲ್ಲಿ ಅಷ್ಟೊಂದು ಉತ್ತಮವಾಗಿ ಇಲ್ಲದಿದ್ದರೂ ಆನಂತರ ದಿನಗಳು ತುಂಬಾ ಚೆನ್ನಾಗಿರುತ್ತದೆ. ಯಾಕೆ ಎಂದರೆ ಶನಿ ಪಂಚಮ ಸ್ಥಾನದಿಂದ ನಿಮಗೆ 6ನೇ ಸ್ಥಾನಕ್ಕೆ ಬರುವುದರಿಂದ ನಿಮಗೆ ಎಲ್ಲಾ ಒಂದು ಹಗುರಗಳು ಮತ್ತು ನಿಮ್ಮ ಸಾಲ, ನಿಮ್ಗೆ ಯಾರೋ ಸಾಲ ಕೊಟ್ಟಿರ್ತೀರಾ, ದುಡ್ಡು ಕೊಡ್ತಾ ಇರಲ್ಲ, ಅಯ್ಯೋ ಗುರುಜಿ ನಾವು ದುಡ್ಡು ಕೊಟ್ಬಿಡಿದ್ವಿ, ಇಸ್ಕೊಳ್ಳೋದು ಬಹಳ ಕಷ್ಟ ಆಗ್ತಿದೆ ಗುರುಜಿ, ನಿಮ್ಗೆ ಎಲ್ಲಾ ದುಡ್ಡು ಬರೋ ಯೋಗ ಇದೆ. ನಿಮ್ಗೆ ಈ ವರ್ಷದಲ್ಲಿ ತುಂಬಾ ನಿಮ್ಗೆ ಎಲ್ಲೆಲ್ಲಿ ಹಣ ಕೊಟ್ಟು ಕಳ್ಕೊಂಡಿರ್ತಾರೆ, ಹೆಂಗಸರಿರಬಹುದು ಗಂಡಸರು ಇರಬಹುದು, ಎಲ್ಲೆಲ್ಲಿ ನೀವು ದುಡ್ಡು ಕೊಟ್ಟು ಕಳ್ಕೊಂಡ್ರೆ ಆ ದುಡ್ಡೆಲ್ಲ ನಿಮಗೆ ತಿರುಗಿ ಬರುವಂತಹ ಯೋಗ ಕೂಡ ನಿಮಗಿದೆ. ಫೈನಾನ್ಷಿಯಲ್ ಮುಗಿದ ಮೇಲೆ ನಿಮ್ಮ ಒಂದು ಆರೋಗ್ಯ, ಹೆಲ್ತ್ ಅಂತ ಕರಿತೀವಿ, ಹೆಲ್ತ್ ಅಲ್ಲಿ ನಿಮಗೆ ಇಲ್ಲೂ ಕೂಡ ಚೇತರಿಸಿಕೊಳ್ಳುವಂತಹ ಯೋಗ ಇದೆ. ನೀವು ತುಲಾ ರಾಶಿಯವರಿಗೆ ಆರೋಗ್ಯದಲ್ಲೂ ಕೂಡ ನಿಮಗೆ ಉತ್ತಮವಾದ ಒಂದು ಆರೋಗ್ಯ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇಷ್ಟು ದಿನ ಇದ್ದಷ್ಟು ನೋವು ನಿಮಗಿರಲ್ಲ, ಸ್ವಲ್ಪ ಹಗುರ ಆಗ್ತೀರಾ, ಸ್ವಲ್ಪ ನೆಮ್ಮದಿಯ ಜೀವನವನ್ನು ಮಾಡುವಂತಹ ಯೋಗ ನಿಮ್ಮದಾಗುತ್ತದೆ. ಅದರ ಜೊತೆಗೆ ನಿಮಗೆ ಯೋಗದ ನಂತರ ಮ್ಯಾರೇಜ್ ಲೈಫ್ ಕೂಡ ನಿಮ್ದು ಚೆನ್ನಾಗಿ, ಗಂಡ ಹೆಂಡತಿಯ ಜೀವನ ಕೂಡ ಸ್ವಲ್ಪ ಚೆನ್ನಾಗೇ ಇರುತ್ತದೆ. ಇಲ್ಲಿ ಸ್ವಲ್ಪ ಏರಿಳಿತಗಳಿದೆ, ಬಟ್ ಫೈನಲಿ ನೀವು ಚೆನ್ನಾಗಿರ್ತಾರೆ. ಇಲ್ಲೂ ಕೂಡ ನಿಮ್ಗೆ ಯಾವುದೇ ತೊಂದರೆಗಳಿಲ್ಲ.
ಹಾಗಾಗಿ ನಿಮ್ಮ ಎಲ್ಲಾ ಯೋಗಕರ ಪುಣ್ಯಗಳು ಕೂಡ ನಿಮ್ಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಎಲ್ಲಾ ಗ್ರಹಗತಿಗಳು ನಿಮ್ಮ ಫೇವರ್ ಇರುವುದರಿಂದ ಸ್ವಲ್ಪ ರಾಜಕುಮಾರರು, ರಾಜಕುಮಾರಿಯರು, ಕುಮಾರಿ, ಕುಮಾರ, ರಾಜಯೋಗ ಕೂಡ ನಿಮಗೆ ಇಲ್ಲಿ ರಾಜಕುಮಾರರು ಅಂತ ಕರೀಬಹುದು. ನಿಮ್ಗಿಬ್ಬರಿಗೂ ಯಾವುದೇ ತೊಂದರೆಗಳು ಇಲ್ಲಿ ಕಾಣಿಸುತ್ತಿಲ್ಲ. ಅದಾದ ನಂತರ ನಮ್ಮ ರೈತರು, ನಮ್ಮ ಬೆಳೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡತಕ್ಕಂಥ ರೈತರಿಗೂ ಕೂಡ ಈ ವರ್ಷ ತುಂಬಾ ಆಶಾದಾಯಕವಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ತುಲಾ ರಾಶಿಯವರಿಗೆ ತುಂಬಾ ಆದಾಯವನ್ನು ತಂದುಕೊಡುತ್ತೆ. ಸ್ವಲ್ಪ ಅಲ್ಲಿ ಇಲ್ಲಿ ಮಳೆಯ ಒಂದು ಸಂದರ್ಭಗಳು ಸ್ವಲ್ಪ ಏರುಪೇರು ಇದ್ದರೂ ವ್ಯಾಪಾರದಲ್ಲಿ ಅತಿಯಾಗಿ ಲಾಭವನ್ನ ಇವರು ತುಲಾ ರಾಶಿಯವರು ಮಾಡಬಹುದು. ತುಲಾ ರಾಶಿಯವರು ಆದಷ್ಟು ಸ್ವಲ್ಪ ಆರ್ಟಿಫಿಷಿಯಲ್ ಅಂದ್ರೆ ಈ ನಮಗೆ ಅಲಂಕಾರ ಪ್ರಿಯ ವಸ್ತುಗಳನ್ನ ಜಾಸ್ತಿ ಸೇಲ್ ಮಾಡೋದಿರಬಹುದು, ಆ ತರದ ವ್ಯವಹಾರಗಳನ್ನ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಅವರು ಲಾಭಗಳನ್ನ ಕಾಣಬಹುದು ಅಂತ ಹೇಳ್ಬಹುದು. ಯಾವತ್ತು ತುಲಾ ರಾಶಿಯವರು ತಿಳ್ಕೊಳ್ಳಿ, ಬಟ್ಟೆ ಮತ್ತೆ ನೀವು ಅಲಂಕಾರ ವಸ್ತುಗಳು, ಲಿಪ್ಸ್ಟಿಕ್ ಮತ್ತೆ ಎಲ್ಲ ಈ ಏನಂತೀವಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು, ಅದಾದ ನಂತರ ಮಸಾಜ್ ಪಾರ್ಲರ್ಗಳು, ಅದಾದ ಬ್ಯೂಟಿ ಪಾರ್ಲರ್ಗಳು, ಈ ತರ ಒಂದು ಬಿಸ್ನೆಸ್ ಈ ತುಲಾ ರಾಶಿಯವರಿಗೆ ಹೆಚ್ಚು ಆದಾಯವನ್ನು ತಂದು ಕೊಡುತ್ತದೆ. ಕ್ಲೋತ್ ಮರ್ಚೆಂಟ್ಗಳಿರ್ಬಹುದು, ಆರ್ಟಿಫಿಷಿಯಲ್ ವಸ್ತುಗಳನ್ನ ಮಾರಾಟ ಮಾಡುವವರು ಇರಬಹುದು, ಇವರಿಗೆ ಹೆಚ್ಚು. ಮತ್ತೆ ನೀವು ಡೈಮಂಡ್, ಯಾವತ್ತು ತುಲಾ ರಾಶಿಯವರು ಡೈಮಂಡ್ ಅನ್ನ ಅಥವಾ ನೀವು ಬಿಳಿ ಅಂದ್ರೆ ಒಂದು ಬಿಳಿಯ ಕಲ್ಲು ಅಂತೀವಿ, ವೈಟ್ ಸ್ಟೋನ್ಗಳನ್ನು ಕೂಡ ನೀವು ಧಾರಣೆ ಮಾಡಿಕೊಂಡ್ರು ಕೂಡ ಅದು ಕೂಡ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ. ಈ ವರ್ಷದಲ್ಲಿ ನಿಮಗೆ ನೀವು ಜಾಸ್ತಿ ನೀವು ಹಾಕುವುದಾದ್ರೆ ಆರೆಂಜ್ ನ ಜಾಸ್ತಿ ಧಾರಣೆ ಮಾಡಿ. ಆರೆಂಜು, ವೈಟು ಮತ್ತೆ ಬ್ಲಾಕ್, ಈ ಮೂರು ಕೂಡ ನಿಮ್ಗೆ ಹೇಗೆ ಬರುತ್ತೆ ಏನು ತೊಂದರೆ ಇಲ್ಲ. ಈ ಮೂರು ಕೂಡ ಧಾರಣೆ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳೋಗಿದ್ದರೆ. ಇಲ್ಲದಿದ್ದರೆ ನಿಮ್ಗೆ 7 ಮುಖಿ ರುದ್ರಾಕ್ಷಿಯನ್ನು ಕೂಡ ನೀವು ಧಾರಣೆ ಮಾಡ್ಬೋದು. ಅದರ ಜೊತೆಗೆ ನಿಮ್ಮ ಒಂದು ಯೋಗ, ಇಲ್ಲಿ ನಿಮಗೆ ಎಲ್ಲಾ ಗ್ರಹಗತಿಗಳು, ಈಗ 3 ಗ್ರಹಗಳು ನಿಮಗೆ ಫೇವರ್ ಆಗಿರೋದ್ರಿಂದ ಈ ತುಲಾ ರಾಶಿ 2025 ಅತ್ಯುತ್ತಮವಾಗಿ ನಿಮಗೆ ಈ ಮಾರ್ಚ್ 29 ಮೇ ಕಳ್ಕೊಂಡು ನಿಮಗೆ ಅತ್ಯುನ್ನತವಾಗಿದೆ, ಉತ್ತಮವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಿಮಗೆ ಆದಾಯ ನೋಡೋದಾದ್ರೆ ನಿಮಗೆ ಈ ವರ್ಷದಲ್ಲಿ 12 ರೂಪಾಯಿ ನೀವು ದುಡಿದ್ರೆ 4 ರೂಪಾಯಿ ಖರ್ಚು ಮಾಡ್ತೀರಾ, ಅಲ್ಲಿ 12 ರೂಪಾಯಿ ನಿಮಗೆ ಆದಾಯ ಇರುತ್ತೆ. ಹಾಗಾಗಿ ನಿಮಗೆ ಈ ವರ್ಷ ಅತ್ಯುತ್ತಮವಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ